ಬಹಳಷ್ಟೊಂದು SSA ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇರುವಂತ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಇವಾಗ ಅಂತಿಮ ಫೈನಲ್ ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ಪ್ರಾಮುಖ್ಯದ ಫೈನಲ್ ಪಂದ್ಯಾಟ ಆಗುವುದರಿಂದ ಅಲ್ಲಿ ಎಲ್ಲ ಲೈನ್ ಅಂಪೈರ್ಸ್ಗಳು ತಮ್ಮ ಕಾಯಕವನ್ನು ಮುಂದುವರಿಸಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಲೈನ್ ಅಂಪೈರ್ಸ್ ತಮ್ಮ ಕಾರ್ಯವನ್ನು ಮುಂದುವರಿಸಿ ಜಾಮಿಯಾ ಟ್ರೋಫಿಯ ಅಂತಿಮ ದಿನದ ಫೈನಲ್ ಪಂದ್ಯ. ಮೊದಲ ಹಂತದ ಆರಂಭಿಕ ಆಟಗಾರ ಇರ್ಷಾದ್ ಮತ್ತು ಫೈಜಾಲ್. ಒಂದು ಹಂತದಲ್ಲಿ ಸೆಮಿಫೈನಲ್ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಆಟವನ್ನೇ ಆಡಿರುವಂತಹ ಆಟಗಾರ ಇರ್ಷಾದ್ ಇವಾಗ ಫೈನಲ್ ಪಂದ್ಯಾಟದಲ್ಲಿ ಯಾವ ರೀತಿ ಆಟಗಾರಿಕೆಯನ್ನ ಪಡ್ಕೊಳ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಅಲ್ಲಿ ಮೊದಲ ಓವರ್ಗಾಗಿ ಎಸೆತಗಾರ ರಾಹಿಲ್ ಉದ್ಯಾವರ ಮೊದಲ ಓವರ್ ಎಸೆಗಾರಿಕೆ ಭಾಗದಲ್ಲಿ ದಯವಿಟ್ಟು ಗಮನಿಸಬೇಕು. ಅಲ್ಲಿ ಬ್ಯಾನರ್ ಬಳಿ ಕಾಲಿಟ್ಟು ತಮ್ಮ ಜೀವದ ಬಲವನ್ನ ಬ್ಯಾನರ್ಗೆ ಹಾಕಬೇಡಿ. ದಯವಿಟ್ಟು ಗಮನಿಸಿ. ಎಲ್ಸ ಪಂದ್ಯಾಟ ಆರಂಭವನ್ನ ಕಾಣ್ತಾ ಇದೆ. ಜಾಮಿಯಾ ಟ್ರೋಫಿಯ ಫೈನಲ್ ಹಣಾಹಣಿಯ ಪಂದ್ಯ ಇವಾಗ ಆರಂಭವನ್ನ ಕಾಣ್ತಾ ಇದೆ. ಜಾಮಿಯಾ ಟ್ರೋಫಿ 2025ರ ಫೈನಲ್ ಪಂದ್ಯಾಟ ಇವಾಗ ಆರಂಭವನ್ನ ಕಾಣ್ತಾ ಇದೆ. ಅಲ್ಲಿ M9 ಬಂದ್ರು ಇದೀಗ ಮೊದಲ ಓವರ್ಗಾಗಿ ರಾಹಿಲ್ ಉದ್ಯಾವರ ಈ ಬಾರಿ ಬಹಳಷ್ಟು ಉತ್ತಮ ರೀತಿ ಎಸೆತ. ರಾಜ್ಯ ಟೆನ್ನಿಸ್ ಬಾಲ್ ಅಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನ ದಾಖಲಿಸ್ತಾ ಇರುವಂತಹ ಎಸೆತಗಾರ ಕೂಡ ರಾಹಿಲ್ ಉದ್ಯಾವರ. ಮತ್ತೆ ರಾಹಿಲ್ ಎರಡನೆಯ ಚೆಂಡಿಗಾಗಿ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಮತ್ತೆ ಲೆಗ್ ಬೈ ಮುಖಾಂತರವಾಗಿ ಓಟಗಳಿಗೆ ಅವಕಾಶಗಳು. ಒಂದೋಟದ ಸೇರ್ಪಡೆ ಮುಖಾಂತರವಾಗಿ ತಳದ ಮೊತ್ತ ಖಾತೆ ಆರಂಭವನ್ನ ಕಾಣ್ತಾ ಇದೆ. ಲೆಗ್ ಬೈ ಮುಖಾಂತರವಾಗಿ ತಳದ ಮೊತ್ತ ಒಂದೋಟಗಳು. ಅಲ್ಲಿ ಪದೇ ಪದೇ ಹೇಳುವಾಗ ಮಾಡಬೇಡಿ. ಬ್ಯಾನರ್ ಕೊನೆಯ ಪಂದ್ಯಾಟ ಆಗುವುದರಿಂದ ನಮ್ಮ ಜೊತೆ ಸಹಕಾರವನ್ನ ಮಾಡಬೇಕು. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಆಟ. ತನ್ಜೀರ್ ಶಾರ್ಟ್ ಪಾಯಿಂಟ್ ಲೆಗ್ ವಿಭಾಗದಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ ಎರಡೋಟಗಳು. ಮತ್ತೆ ರಾಹಿಲ್ ರಾಜ್ಯದ ಹೆಸರಾಂತ ತಂಡ ಇಸಾನ್ ಸ್ಪೋರ್ಟ್ಸ್ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ದಾಖಲಿಸ್ತಾ ಇರುವಂತಹ ಉಡುಪಿ ಮೂಲದ ರಾಹಿಲ್ ಉದ್ಯಾವರ. ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಟೌನ್ ಬ್ಲೂ ರೀಫಿನ ಮೊದಲ ಓವರ್ ಎಸೆತಗಾರಿಕೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತಹ ರಾಹಿಲ್. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಈ ಬಾರಿ ವೈಡ್ ಬಾಲ್ ಅಕ್ರಮ ಎಸೆತ. ಯಶ್ ಮುಖಾಂತರವಾಗಿ ಓಟಗಳನ್ನು ದಾಖಲಿಸ್ತಾ ಇದೆ. ತಡದ ಮೊತ್ತ
3 ಓಟಗಳು. ಕೊನೆಯ ಚೆಂಡಿಗಾಗಿ ಮತ್ತೆ ರಾಹಿಲ್ ಉದ್ಯಾವರ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ. ಇರ್ಷಾದ್ ದಾಟಿನ ಮೊದಲ ಬೌಂಡ್ರಿ ಇವಾಗ ಗಲ್ಲಿ ಭಾಗದಲ್ಲಿ ದಾಖಲಿಸ್ತಾ ಇದ್ದಾರೆ. ಬೌಂಡರಿಯ ಮುಖಾಂತರವಾಗಿ ತಳೆದ ಮೊತ್ತ ಕೂಡ ಇವಾಗ 7 ಓಟಗಳು. ಮೊದಲ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ ವಾಸ್ ಆನ್ 7 ವಿದೌಟ್ ಲಾಸ್. ಎರಡನೇ ಓವರ್ಗಾಗಿ ಬೆಂಗಳೂರು ಮೂಲದ ಅಫ್ರೀದಿ ಚೆಂಡಿಗೆ ಪರಿಪೂರ್ಣವಾಗಿರುವಂತಹ ತಿರುವನ್ನು ನೀಡಬಲ್ಲಂತ ಯುವ ಎಸೆತಗಾರ ಅಫ್ರೀದಿ ಎರಡನೇ ಓವರ್ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ ಟೌನ್ ಬ್ಲೂ ರೀಫ್ ಪರವಾಗಿ. ಈ ಬಾರಿ ವಿಶಿಷ್ಟತೆ ಹೊಡೆತ. ಮತ್ತೆ ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆ. ಅಫ್ರೀದಿ ಕ್ಷೇತ್ರರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಜಾಮಿಯಾ ಉಪ್ಪಿನಕೋಟೆ ಪಂದ್ಯಾಟದಲ್ಲೂ ಕೂಡ ಟೂರ್ನಮೆಂಟಿನ ಮೊದಲ ಅರ್ಧ ಶತಕವನ್ನು ದಾಖಲಿಸಿರುವಂತಹ ಆಟಗಾರ ಕೂಡ ಅಫ್ರೀದಿ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ. ರಿಜ್ವಾನ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಇವಾಗ ಬಿಡಾನಿ ಭಾಗದಲ್ಲಿ ದಾಖಲಿಸಿದ್ರು. ಸಂಭವ್ಯ ಬೌಂಡರಿಯನ್ನು ಅಡ್ಡಾಯಿಸ್ತಾ ಇರುವಂತ ರಿಜ್ವಾನ್ ಹೊನ್ನಾಳ. ಫೈಜಲ್ ಹ್ಯಾಟ್ರಿಕ್ ಬೌಂಡರಿಯನ್ನು ದಾಖಲಿಸಿದ್ರೆ ಅದ್ನಾನ್ ಅವರ ಮುಖಾಂತರವಾಗಿ 2000 ಘೋಷಣೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಆಟ. ತನ್ಮೂಲಕ ಬಹಳಷ್ಟು ಉತ್ತಮ ರೀತಿಯ ಕಮ್ ಬ್ಯಾಕ್ ಅನ್ನು ಇವಾಗ ಹೊಂದಾಣಿಕೆ ಕ್ಷೇತ್ರರಕ್ಷಣ ಅಫ್ರೀದಿ ದಾಖಲಿಸ್ತಾ ಇದ್ದಾರೆ. ಮತ್ತೆ ಅಫ್ರೀದಿ 4ನೇ ಚೆಂಡಿಗಾಗಿ 2ನೇ ಓವರ್ನ ಚಾಲ್ತಿಯಲ್ಲಿ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ. ರಿಜ್ವಾನ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಹಂತದ 2 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್, ಕೊನೆಯ 2 ಚೆಂಡು. ತರದ ಮೊತ್ತ ಇವಾಗ 10 ಓಟಗಳು. ಈ ಬಾರಿ ನೆಟ್ಟ ನೇರ ಹೊಡೆತ. ಬೌಲರ್ಸ್ ಬ್ಯಾಕ್ ಡ್ರೈವ್. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲರ್ ರಿಮೈನಿಂಗ್ ಇನ್ ಸೆಕೆಂಡ್ ಓವರ್ ಪ್ರೋಗ್ರೆಸ್. ಮತ್ತೆ ಅಫ್ರೀದಿ ಈ ಬಾರಿ ಸಗದ ಚೆಂಡು. ತನ್ಮೂಲಕ ಮೊದಲ ಜೀವದಾನ ಇವಾಗ ಇರ್ಷಾದ್ ಪಾಲಾಗ್ತಾ ಇದೆ. ಸುಲಭವಾಗಿರುವಂತಹ ಕ್ಯಾಚ್ ಇವಾಗ ನಿಯಾಜ್ ಗೂಟದ ಹಿಂಭಾಗದಲ್ಲಿ ಕೈ ಜಾರಿ ಹೋಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಆಟಗಾರಿಕೆಯನ್ನು ದಾಖಲಿಸಬಲ್ಲಂತ ಆಟಗಾರ ಕೂಡ. ಪ್ರಾಮುಖ್ಯತೆ ವಿಕೆಟ್ ಇವಾಗ ನಿಯಾಜ್ ಕೈ ಚೆಲ್ತಾ ಇದ್ದಾರೆ. ತರದ ಮೊತ್ತ 10 ಓಟಗಳು. 2ನೇ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮತ್ತೆ 3ನೇ ಓವರ್ಗಾಗಿ ಮತ್ತೋರ್ವ ರಾಹಿಲ್. ಈ ಬಾರಿ ಸಗದ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ.
ಬಹಳ ಚಂದ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತ ರಾಹೇಲ್. ಈ ಬಾರಿ ಕ್ಷೇತ್ರಕ್ಷಣೆ ಎಡವಟ್ಟು ತನ್ಮೂಲಕ ಬೌಂಡ್ರಿ ಸೇರಿ ಇವಾಗ ಕ್ಷೇತ್ರಕ್ಷಣೆ ಎಡವಟ್ಟನ್ನ ಮಾಡಿದ್ರು. ಬೌಂಡರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಕೊನೆಯ 3 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 3 ಬಾಲ್. ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯ ಆಟ. ರಿಜ್ವಾನ್ ಕ್ಷೇತ್ರ ಕ್ಷಣೆಯನ್ನು ಮುಂದುವರಿಕೆಯನ್ನ ಕಾಣ್ತಾ ಇದ್ರೆ ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ. ಒಂದೋಡದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಡೆದ ಮೊತ್ತ 15 ಓಟಗಳು. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. 3ನೇ ಓವರ್ ಮುಕ್ತಾಯಕ್ಕಾಗಿ ತಡೆದ ಮೊತ್ತ 15 ಓಟಗಳು. ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನ ಕಾಣ್ತಾ ಇದೆ. ಅಂತಿಮ 18 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ ಇವಾಗ 15 ಓಟಗಳು. 15. ಬಹಳಷ್ಟೊಂದು ಯಶಸ್ವಿಯ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇರುವಂತ ಜಾಮಿಯಾ ಫೈನಲ್ ಪಂದ್ಯ. ಈ ಬಾರಿಯ ಕೊನೆಯ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. 4ನೇ ಓವರ್ಗಾಗಿ ಮತ್ತೆ ಅಫ್ರಿದಿ. ಫೈಜಾಲ್ ಸ್ಟ್ರೈಕರ್ ಭಾಗದಲ್ಲಿ. ಈ ಬಾರಿ ಸಗದ ಚೆಂಡು ಮತ್ತೆ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಅಫ್ರಿದಿ. ಈ ಬಾರಿ ನೇರ ಗುರಿ. ಸನದ್ ದಾಖಲಿಸ್ತಾ ಇದ್ದಾರೆ ತನ್ಮೂಲಕ. ಇರ್ಷಾದ್ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಹೊಸ ದಾಂಡಿಗ ಸಕ್ತಾರ್ ಅಂಕಣ ಒಳಭಾಗಕ್ಕೆ ಎಂಟ್ರಿಯನ್ನ ಕಾಣ್ತಾ ಇದ್ದಾರೆ. ರನ್ಔಟ್ ರೂಪದಲ್ಲಿ ಇವಾಗ ಇರ್ಷಾದ್ ವಾಪಸಾತಿಯನ್ನ ಕಾಣ್ತಾ ಇದ್ದಾರೆ. ಮತ್ತೆ ಬಹಳ ಚಂದ ಉತ್ತಮ ರೀತಿಯ ಎಸೆತ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಚೆಂಡಿಗೆ ಸಾಮರ್ಥ್ಯವಾಗಿರುವಂತಹ ತಿರುವನ್ನು ನೀಡಬಲ್ಲದ ಯುವ ಎಸೆತಗಾರ ಕೂಡ ಅಫ್ರಿದಿ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಆಟ. ಸನದ್ ಮತ್ತೆ ಕ್ಷೇತ್ರ ಕ್ಷಣೆಯನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಡೆದ ಮೊತ್ತ 16 ಓಟಗಳು. ಈ ಬಾರಿ ಸಗದ ಚೆಂಡು ಮತ್ತೆ
ಒಂದೋಟದ ಪೂರೈಕೆಯನ್ನ ಕಾಣ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 17 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿ ಎಸೆತ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 4ನೇ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ 4 ಓವರ್ಗೆ ತಂಡದ ಮೊತ್ತ ಇವಾಗ 17ಕ್ಕೆ ಮೊದಲ ಇಂಪಾರ್ಟೆಂಟ್ ಆಗಿರುವಂತ ವಿಕೆಟ್ ಆಘಾತವನ್ನ ಕಂಡಿರುವಂತ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮ ಅವರ ಒಂದು ಹಂತದಲ್ಲಿ ಪ್ರಾಮುಖ್ಯತೆ ಸೆಮಿಫೈನಲ್ ಪಂದ್ಯಾಟದಲ್ಲಿ ಬಹಳ ಚಂದ ಉತ್ತಮ ರೀತಿ ಆಟವನ್ನು ಆಡಿರುವಂತಹ ಆಟಗಾರ ಕೂಡ ಇರ್ಷಾದ್ ಇವಾಗ ಪಂದ್ಯಾಟದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. 5ನೇ ಓವರ್ಗಾಗಿ ಸನದ್ ಹೊನ್ನಾಳ ಬಹಳ ಚಂದ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ದಾಖಲಿಸಬಲ್ಲಂತ ಮತ್ತೋರ್ವ ಅನುಭವಿ ಎಸೆತಗಾರ ಸನದ್ ಇವಾಗ ಎಸೆತಗಾರಿಕೆ ಭಾಗದಲ್ಲಿ. ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯ ಎಸೆತ ಮತ್ತೆ ಲೆಗ್ ಬೈ ಮುಖಾಂತರವಾಗಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ದಾಂಡು ಚೆಂಡುಗೆ ಯಾವುದೇ ರೀತಿಯ ಸಂಪರ್ಕಗಳು ದಾಖಲಾತಿಯನ್ನು ಕಾಣದಿದ್ದರೂ ಕೂಡ ಕೊನೆಯ ಕ್ಷಣದಲ್ಲಿ ಚೆಂಡು ಮೈಯ ಸ್ಪರ್ಶವನ್ನು ಕಂಡು ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಈ ಬಾರಿ ನೆಟ್ಟನೇರ ಹೊಡೆತ ಮತ್ತೆ ರಿಜ್ವಾನ್ ಕ್ಷೇತ್ರರಕ್ಷಕ ಬಹಳ ಚಂದ ಉತ್ತಮ ರೀತಿ ಆಗಿರುವಂತಹ ಕ್ಷೇತ್ರರಕ್ಷಣೆಯನ್ನು ಮಾಡಿದ್ರು. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 19 ಓಟಗಳು. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ ಮತ್ತೆ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ 5ನೇ ಓವರ್ ಮುಕ್ತಾಯಕ್ಕಾಗಿ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಬೌಂಡರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಬೌಂಡರಿಯ ಮುಖಾಂತರವಾಗಿ ತಂಡದ ಮೊತ್ತ ಕೂಡ ಇವಾಗ 23 ಓಟಗಳು. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಆಟ ಮತ್ತೆ ಒಂಟಿ ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 24 ಓಟಗಳು. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ. ಓವರ್ ಮುಕ್ತಾಯ. 5ನೇ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ 5 ಓವರ್ಗೆ ತಂಡದ ಮೊತ್ತ 24ಕ್ಕೆ ಮೊದಲ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮ ಅವರ ಅಂತಿಮ ಓವರ್ಗಾಗಿ ರಿಜ್ವಾನ್ ಹೊನ್ನಾಳ ಮತ್ತೋರ್ವ ಜನಪ್ರಿಯ ಆಟಗಾರ. ಈ ಬಾರಿ ಬಹಳ ಚಂದ ಉತ್ತಮ ರೀತಿ ಎಸೆತ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಿಜ್ವಾನ್ ಒಂದು ವಿಕೆಟ್ ಅನ್ನ ಪಡ್ಕೊಂಡ್ರೆ 1,000ದ ಘೋಷಣೆಯನ್ನು ಇವಾಗ ಮುನಾಫ್ ಟೌನ್ ಇದರ ಮಾಲೀಕರು. ಒಂದು ವಿಕೆಟ್ಗೆ 1,000. ಈ ಬಾರಿ ಸಗದ ಚೆಂಡು ವೈಡ್ ಬಾಲ್ ಅಕ್ರಮ ಎಸೆತ. ಎಷ್ಟು ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ ಇವಾಗ 25 ಓಟಗಳು. ಮತ್ತೆ ರಿಜ್ವಾನ್ 2ನೇ ಚೆಂಡಿಗಾಗಿ. ಈ ಬಾರಿ ಸಗದ ಚೆಂಡು ಮತ್ತೆ ಅದೇ ರೀತಿ ರಿಜ್ವಾನ್ ಅವರು ವಿಕೆಟ್ ಅನ್ನ ಪಡ್ಕೊಂಡ್ರು. ಎಸ್ಸಿ ಮೊಬೈಲ್ ಮುಖಾಂತರವಾಗಿ ಬ್ಲೂಟೂತ್ ನೆಕ್ ಬ್ಯಾಂಡ್ ಕೂಡ ಇರುತ್ತೆ. ಇದು ರಿಜ್ವಾನ್ ಅವರಿಗೆ ಮಾತ್ರ.
ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ರಿಜ್ವಾನ್ ಬಹಳಷ್ಟು ಉತ್ತಮ ರೀತಿಯಾಗಿರುವಂತ ಕ್ಷೇತ್ರಕ್ಷಣೆ ಮುಂದುವರಿಕೆಯನ್ನ ಕಾಣ್ತಾ ಇದ್ದಾರೆ. ಮತ್ತೆ ರಿಜ್ವಾನ್ ಕೊನೆಯ 3 ಚೆಂಡು ಬಾಕಿ ಉಳಿತಾ ಇದೆ. 4ನೆಯ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಮತ್ತೆ ವೈಡ್ ಬಾಲ್ ಅಕ್ರಮ ಎಸೆತ ಯಶಸ್ ಮುಖಾಂತರವಾಗಿ ಓಟಗಳನ್ನ ದಾಖಲಿಸ್ತಾ ಇರುವಂತ ತಂಡ ಮತ್ತೆ ಇವಾಗ 28 ಓಟಗಳು. ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಎಸೆತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ ಇವಾಗ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಬೌಂಡರಿಯ ಸೇರ್ಪಡೆ. ಬೌಂಡರಿಯ ಮುಖಾಂತರವಾಗಿ ತಳದ ಮೊತ್ತ ಕೂಡ ಇವಾಗ 32 ಓಟವರ ದಾಖಲಿಸ್ತಾ ಇದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಮತ್ತೆ ಬೌಂಡರಿಯ ಸೇರ್ಪಡೆ ಮುಖಾಂತರವಾಗಿ ತಡೆದ ಮೊತ್ತ ಇವಾಗ 36 ಓಟಗಳು. 36 ಚೆಂಡು ಇವಾಗ 37 ಓಟಗಳು ಬರಬೇಕಾಗಿದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಇವಾಗ 36 ಓಟ, 37ರ ಟಾರ್ಗೆಟ್ ಸಂಖ್ಯೆ. ಫೈನಲ್ ಪಂದ್ಯ ಕನಿಷ್ಠ ಮೊತ್ತ 36 ಚೆಂಡು 36 ಓಟವನ್ನು ದಾಖಲಿಸಿದ್ರು. ಇವಾಗ ಜಯಕ್ಕಾಗಿ 36 ಎಸೆತ 37 ಓಟಗಳು ಬರಬೇಕಾಗಿದೆ. ಅಲ್ಲಿ ಮುಂದಿನ ಹಂತದ ಇನ್ನಿಂಗ್ಸ್ ಬದಲಾವಣೆಯನ್ನ ಕಾಣ್ತಾ ಇದ್ರೆ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ನಾಸಿರ್ ಹುಸೇನ್ ಮೂಡ್ಗೋಪಾಡಿ. ಹಲೋ, ಧನ್ಯವಾದಗಳು ಬಿಲಾಲ್ ಮಣಿಪುರ ಅವರೇ. ಪ್ರಸ್ತುತ ಪಂದ್ಯಾಕೂಟ ಜಾಮ್ಯಾ ಟ್ರೋಫಿ 2025ರ 23ನೇ ಬಾರಿ ಅದ್ದೂರಿಯ ಫೈನಲ್ ಪಂದ್ಯಾಟ. ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ತಂಡ ಇವಾಗ 36ರ ಒಂದು ಓಟವನ್ನು ದಾಖಲಿಸಿಕೊಂಡು 37ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಆಗಿ ಬಿಟ್ಕೊಡ್ತಾ ಇದೆ ಟೌನ್ ಗ್ಲೋರಿ.
ಇವಾಗ ಪ್ರಥಮ ಹಂತದಲ್ಲಿ ಕೂಡ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ ರಿಜ್ವಾನ್ ರವರ ದಾಂಡಿನ ಮುಖಾಂತರವಾಗಿ ಒಂದು ಬೌಂಡ್ರಿ ಬರೋದ್ರ ಮುಖಾಂತರವಾಗಿ ತಂಡದ ಮೊತ್ತ 4ರತ್ತ ಸಾಗ್ತಾ ಇದೆ. ಇವಾಗ ಬಹುಮಾನಗಳ ಸುರಿಮಳೆಯೂ ಕೂಡ ಬರ್ತಾ ಇದೆ. ನಿಯಾಜ್ ರವರು ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿಕೊಂಡಲ್ಲಿ ಕೋಟೇಶ್ವರ ಮುನೀರ್ ಇವರು 2,000 ರೂಪಾಯಿಗಳ ಘೋಷಣೆ ಕೂಡ ಈಗಾಗಲೇ ಮಾಡಿದ್ದಾರೆ. ಇವಾಗ ಮತ್ತೆ ಗ್ಯಾಪ್ ಶಾಟ್ ದಾಖಲಿಸುವ ಪ್ರಯತ್ನ. ಇವಾಗ 2ನೇ ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. ಪಂದ್ಯಾಟಕ ಹಿಡಿತವನ್ನು ಸಾಧಿಸುವ ಪ್ರಯತ್ನ ರಿಜ್ವಾನ್ ಮಾಡ್ತಾ ಇದ್ದಾರೆ. ಇವಾಗ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದಲ್ಲಿ ಕೂಡ ಬಹುಮಾನದ ರೂಪದಲ್ಲಿ ಎಕ್ಸ್ಟ್ರೀಮ್ ಫೋನ್ಸ್ ಕುಂದಾಪುರ ಇವರು ನೀಡಿರ್ತಕ್ಕಂಥ ಬ್ಲೂಟೂತ್ ನೆಕ್ ಬ್ಯಾಂಡ್ ಕೂಡ ಪಡ್ಕೊಳ್ತಾರೆ. ಈ ಹಂತದಲ್ಲಿ ಮತ್ತೆ 3ನೇ ಎಸೆತಕ್ಕಾಗಿ ಓಟಿಗೆ ಅವಕಾಶ ಮಾಡಿಕೊಡ್ತಾರೆ. 3ನೇ ಎಸೆತ ಡಾಟ್ ಆಫ್ ಡಲವಾರೆ ಚುಕ್ಕಿ ಎಸೆತ. ಮತ್ತೆ 4ನೇ ಎಸೆತಕ್ಕಾಗಿ ಇವಾಗ ಮತ್ತೆ ಬಹಳ ಸುಂದರ ಶೈಲಿ ಮಾಡುತ್ತಾ ಇವಾಗ ರನ್ ಔಟ್ ಆಗುವ ಸಾಧ್ಯತೆ ಕೂಡ ಇತ್ತು. ಬಹಳಷ್ಟು ಉತ್ತಮರಿತ ಒಂದು ಕ್ಷೇತ್ರರಕ್ಷಣೆ ಮಾಡಿದ್ರು ಕೂಡ ಓಟಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಂಡದ ಮೊತ್ತ 8. ಮತ್ತೆ 5ನೇ ಎಸೆತಕ್ಕಾಗಿ ಇವಾಗ 1 ಬೌನ್ಸ್ ಬೌಂಡ್ರಿ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಓವರ್. ಈ ಓವರ್ನಲ್ಲಿ 3ನೇ ಬೌಂಡ್ರಿನ ದಾಖಲಿಸ್ತಾ ಇದ್ದಾರೆ ರಿಜ್ವಾನ್ ವನ್ನಾಲ. ಬಹಳಷ್ಟು ಅನುಭವಿ ಆಟಗಾರ ಕೂಡ, 30 ಇಯರ್ಸ್ನ ಸ್ಪೆಷಲಿಸ್ಟ್ ಆಟಗಾರ. ಇವಾಗ ಜಾಮಿಯಾ ಮೈದಾನದಲ್ಲಿ ಜೋವಾಂಗ್ ಮತ್ತೆ ಬೌಂಡ್ರಿನ ದಾಖಲಿಸ್ತಾ ಇದ್ದಾರೆ. ಅಂತಿಮ ಎಸೆತಕ್ಕಾಗಿ ಮತ್ತೆ ಇರ್ಷಾದ್, ಕಳೆದ ಸೆಮಿಫೈನಲ್ ಹೀರೋ, ಇವಾಗ ಕಂಚಮಟ್ಟಿನ ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ. ಇವಾಗ ಷಡ್ಕ ನಿಯಮದ ಉಲ್ಲಂಘನೆ, ಉದ್ದರಿ ಕಳ್ಕೊಳ್ತಾ ಇದೆ. ಇವಾಗ ಓವರ್ ಮುಕ್ತಾಯ. ಆರಂಭಿಕ ಫೈನಲ್ ಪಂದ್ಯದ 2ನೇ ಇನ್ನಿಂಗ್ಸಿನ ಪ್ರಥಮ 1 ಓವರ್ ಮುಕ್ತಾಯ. ತಂಡದ ಮೊತ್ತ 12. ಇವಾಗ 2ನೇ ಓವರಿಗಾಗಿ ಮೊಹಿನ್, 2ನೇ ಓವರಿಗಾಗಿ ಸ್ಟ್ರೈಕರ್ ಹ್ಯಾಂಡಲ್ನಲ್ಲಿ ನಿಯಾಜ್. ಹ್ಯಾಟ್ರಿಕ್ ಒಟ್ಟಿಗೆ 2,000 ರೂಪಾಯಿಗಳ ಘೋಷಣೆ ಮಾಡಿದ್ದಾರೆ ಕೋಟೇಶ್ವರದ ಮುನೀರ್. ಇವಾಗ ಸಿರಾಜ್ ದುಬಾಯಿ ಒಂದು ಜಾಹೀರಾತು ಫಲಕಕ್ಕೆ ಸುಂದರ ಶೈಲಿಯ ಒಂದು ಬೌಂಡ್ರಿ ಕವರ್ಸ್ ವಿಭಾಗದಲ್ಲಿ ನಿಯಾಜ್ ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ 3 ಭರ್ಜರಿ ಬೌಂಡನ್ನು ದಾಖಲಿಸತಕ್ಕಂಥ ರಿಜ್ವಾನ್ ಉದ್ದರಿ ಕಳ್ಕೊಂಡಿತ್ತು. ಇವಾಗ 2ನೇ ಓವರ್ನಲ್ಲಿ ಮತ್ತೆ ನಿಯಾಜ್ ಆರ್ಭಟ ಚಾಲನೆ ಆಗ್ತಾ ಇದೆ. ಎದುರಿಸಿದ ಪ್ರಥಮ ಎಸೆತದಲ್ಲಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಎಡಗೂಟದ ಕೊಂಚಮಟ್ಟಿನ ಹೊರತಿರುವನ್ನು ಕಂಡಿರತಕ್ಕಂಥ ವೈಡ್ ಎಸೆತ, ಅತಿರಿಕ್ತ ಓಟದ ಸೇರ್ಪಾಡೆ. ತಂಡದ ಮೊತ್ತ ಇವಾಗ 17. ಮತ್ತೆ ಮೋಯ್ ಮತ್ತೆ ಒಂದು ಓಟದ ಸೇರ್ಪಡೆ.
ಇವಾಗ ಮತ್ತೆ ತಟ್ಟಿ ಮುಟ್ಟಿ ಓಡೋ ಪ್ರಯತ್ನ, ರನ್ ಔಟ್ ಆಗೋ ಸಾಧ್ಯತೆ. ತಂಡದ ಮೊತ್ತ 19. ಇವಾಗ ಮತ್ತೆ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ ನೇವಸರ ಮುಖಾಂತರವಾಗಿ ಲಾಸ್ಟು. ಅದ್ದೂರಿಯ ಫೈನಲ್ ಪಂದ್ಯಾಟ ಜಾಮಿಯಾ ಟ್ರೋಫಿ 23ನೇ ಬಾರಿಯ ಪಂದ್ಯಾಕೂಟ ಬಹಳಷ್ಟು ಸಾರಾಗವಾಗಿ ಈ ತನಕ ನಡೆದಿರ್ತಕ್ಕಂಥ ಪಂದ್ಯಾಕೂಟ ಕೊನೆಯ ಹಂತದಲ್ಲಿ ಫೈನಲ್ ಪಂದ್ಯಾಟ ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಮತ್ತೆ ಮೊಹಿನ್ ಡಾಟ್ ಆಫ್ ಡೆಲಿವರಿ ಚುಕ್ಕಿ ಎಸೆತ, ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇವಾಗ ಅಂತಿಮ ಎಸೆತ. ಇವಾಗ ಮತ್ತೆ ಲಾಂಗ್ ಆಲಿವಾದಲ್ಲಿ ಮತ್ತೊಂದು ಸುಂದರ ಶೈಲ ಬೌಂಡ್ರಿ ಸನಾತನವರ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ಇವಾಗ ಓವರ್ ಮುಕ್ತಾಯ. RIB ಫೈನಲ್ ಪಂದ್ಯದ 2ನೇ ಇನ್ನಿಂಗ್ಸ್ನ 2 ಓವರ್ ಮುಕ್ತಾಯ. ತಂಡದ ಮೊತ್ತ 24 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಎರಡು 2025ರ ಜಾಮಿಯಾ ಟ್ರೋಫಿಯ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ 7,000 ರೂಪಾಯಿಯ ಗಿಫ್ಟ್ ವಾಚರ್ ಇದನ್ನ ಕೊಡ ಮಾಡ್ತಾ ಇರುವವರು ಈ ಭಾಗದ ಮತ್ತೊಬ್ಬ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶೂ ವರ್ಲ್ಡ್ನ ಮಾಲಕರು ತಬ್ರೇಶ್ ಕುಂದಾಪುರ. ಇವರನ್ನು ಕೂಡ ಅಭಿನಂದನೆಯನ್ನು ನೀಡಿಕೊಡ್ತಾ ಇದ್ದೇವೆ. ಓಟಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಆಫ್ ಡೆಲಿವರಿ ಚಿಕ್ಕ ಎಸೆತ ಕಂಡುಕೊಳ್ತಾ ಇದೆ. ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 24ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಇವಾಗ ಕ್ಲೀನ್ ರನ್ ಔಟ್ ಆಗೋದ್ರ ಮುಖಾಂತರವಾಗಿ ಅದು ಉದ್ದರಿ ಪತನ. ಸನಾದ್ರ ಅವರಿಗೆ ಪ್ರತಿಯೊಂದು ಬೌಂಡ್ರಿಗೆ ಎಕ್ಸ್ಟ್ರೀಮ್ ಮೊಬೈಲ್ ಸೆಂಟರ್ ಇವರಿಂದ ಬ್ಲೂಟೂತ್ ನೆಕ್ ಬ್ಯಾಂಡ್ ಕೂಡ ಕೊಡ ಮಾಡ್ತಾ ಇದ್ದಾರೆ. ಅದು ಸನಾದ್ರ ಅವರಿಗೆ ಮಾತ್ರ. ಈ ಭಾಗದ ಮತ್ತೊಂದು MES ಸಂಸ್ಥೆ ಎಕ್ಸ್ಟ್ರೀಮ್ ಫೋನ್ಸ್ ಕುಂದಾಪುರ ಇವರು ಬಹಳಷ್ಟು ರೀತಿಯ ಉತ್ತಮ ಕೊಡುಗೆಯನ್ನ ಜಾಮಿಯಾ ಟ್ರೋಫಿ 2025ರಲ್ಲಿ ನೀಡ್ತಾ ಇದ್ದಾರೆ. ಇವಾಗ ಮತ್ತೆ ರನ್ ಔಟ್ ಆಗೋ ಸಾಧ್ಯತೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂದು ಓಟದ ಸೇರ್ಪಡೆ. ಮತ್ತೆ ನೋ ಫೀಲ್. ಡಾಟ್ ಆಫ್ ಡೆಲಿವರಿ ಚಿಕ್ಕಿ ಎಸೆತ. ವೈಡ್ಗಾಗಿ ರಿವ್ಯೂ ಕೇಳ್ತಾ ಇದ್ದಾರೆ. ಇವಾಗ ಥರ್ಡ್ ಅಂಪೈರ್ ಡಿಸಿಷನ್ ಹೋಗಬೇಕಾಗತ್ತೆ.
ತಂಡದ ಒಟ್ಟು ಮೊತ್ತ 25, 25. ಗುಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಅಂತಿಮ ಎಸೆತಕ್ಕಾಗಿ, ಮೂರನೇ ಓವರಿನ ಕೊನೆಯ ಎಸೆತಕ್ಕಾಗಿ ನೋ ಫಾಲ್. ಭರ್ಜರಿ ಹೊಡೆತವನ್ನು ದಾಖಲಿಸಿದ್ರು. ಇವಾಗ ಒಂದು ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ಇವಾಗ ಓವರ್ ಮುಕ್ತಾಯ, ಇನ್ನಿಂಗ್ಸಿನ 3 ಓವರ್ ಮುಕ್ತಾಯ. ತಂಡದ ಮೊತ್ತ 26 ಓಟ. ಇನ್ನು ಕೇವಲ 18 ಎಸೆತ, 11 ಓಟದ ಅವಶ್ಯಕತೆ ಜಾಮ್ಯಾ ಟ್ರೋಫಿಗಾಗಿ. ಜಾಮ್ಯಾ ಟ್ರೋಫಿ 2025 ಅಂತಿಮ ಘಟ್ಟ ಫೈನಲ್ ಪಂದ್ಯಾಟ ಇವಾಗ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸರಾಗವಾಗಿ ನಡೀತಾ ಇದೆ. ಇನ್ನು ಕೂಡ ಪ್ರಶಸ್ತಿ ಸುತ್ತಿನ ಪಂದ್ಯಾಕೂಟಕ್ಕಾಗಿ ಬಹಳಷ್ಟು ಹೋರಾಟ ಎರಡು ತಂಡಗಳ ನಡುವೆ ನಡೀತಾ ಇದೆ. ಒಂದೆಡೆ ಟೌನ್ ಬ್ಲೂ ರೀಫ್ ಅನ್ನ ಎದುರಿಸ್ತಾ ಇದೆ. ಈ ಭಾಗದ ಮತ್ತೊಂದು ತಂಡ ಬ್ರಹ್ಮಾವರದ ಕ್ರೌನ್ ಮದರ್ ಪ್ಯಾಲೇಸ್ ಬ್ರಹ್ಮಾವರ. 4ನೇ ಓವರಿಗಾಗಿ ಮತ್ತೆ ಮೋಹಿನ್. ಹದಿನೆಂಟಕ್ಕೆ 11 ಓಟದ ಅವಶ್ಯಕತೆ. ವೈಡ್ ಎಸೆತ, ಒಂದು ಓಟದ ಸೇರ್ಪಡೆ. ತಂಡದ ಗಳಿಕೆ 27. ಮತ್ತೊಂದು ಬಲವಾದ ಹೊಡೆತ. ಇವಾಗ ರನ್ ಔಟ್ ಹೋಗೋ ಸಾಧ್ಯತೆ. ವೈರೆಟ್ ಹಿಟ್ ಆಗಿದ್ರೆ ಮತ್ತೊಂದು ಉದ್ದರಿ ಕಳ್ಕೊಳ್ಬೇಕಾಗಿತ್ತು. ಬಹಳಷ್ಟು ಉತ್ತಮ ರೀತಿಯ ಒಂದು ಚೇತ ರಕ್ಷಣೆ ಕೂಡ ಮಾಡಿದ್ದಾರೆ. ಅಷ್ಟೇ ಉತ್ತಮ ರೀತಿಯ ಒಂದು ಚೇತ ರಕ್ಷಣೆ ಬರೋದ್ರ ಮುಖಾಂತರವಾಗಿ ಒಂಟಿ ಓಟ ಕದಿಯುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದಕ್ಕೆ ಮನ್ನಣೆ ನೀಡಿಕೊಳ್ತಾ ಇಲ್ಲ. ತಂಡದ ಮೊತ್ತ 27ರಲ್ಲಿ ಸ್ಥಗಿತವನ್ನು ಕಾಣ್ಕೊಳ್ತಾ ಇದೆ. ಮತ್ತೆ ಡಾಟ್ ಆಫ್ ಡೆಲಿವರಿ, ಚುಕ್ಕಿ ಎಸೆತ. ನಾಲ್ಕನೇ ಎಸೆತಕ್ಕಾಗಿ ಮೂರನೇ ಎಸೆತಕ್ಕಾಗಿ ಉತ್ತಮ ರೀತಿಯ ಒಂದು ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ 4 ಓಟದ ಸೇರ್ಪಡೆ. ತಂಡದ ಮೊತ್ತ 31. 6 ಓಟದ ಅವಶ್ಯಕತೆ ಜಯಕ್ಕಾಗಿ. ಒಂದು ಓಟದ ಸೇರ್ಪಡೆ. 32. ಅಂತಿಮ 2 ಎಸೆತಗಳು ಮಾತ್ರ ಬಾಕಿ ಇದೆ. ಇವಾಗ ಪಂದ್ಯಾಟ ಸಮಬಲದ ಹೋರಾಟ. ಜಾಮ್ಯಾ ಟ್ರೋಫಿ 2025 ಫೈನಲ್ ಪಂದ್ಯಾಟ ಇವಾಗ ಸಮಬಲವಾಗಿದೆ. ಇನ್ನು ಕೇವಲ 1 ಓಟದ ಅವಶ್ಯಕತೆ ಜಯಕ್ಕಾಗಿ. ಬ್ಲೂ ರೀಫ್ ಟೌನ್ ಮುಂದಿನ ಜಾಮ್ಯಾ ಟ್ರೋಫಿ ಪಡ್ಕೊಳ್ಳೋ ಎಲ್ಲ ನಿರೀಕ್ಷೆಗಳು ಕಾಣ್ತಾ ಇದೆ. ಓವರ್ ಮುಕ್ತಾಯ. 4 ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 36. 1 ಓಟದ ಅವಶ್ಯಕತೆ. 12 ಎಸೆತ, 1 ಓಟದ ಅವಶ್ಯಕತೆ. ಜಾಮ್ಯಾ ಟ್ರೋಫಿ 2025 ಕೊನೆಯ ಕ್ಷಣಗಣನೆ ಪಂದ್ಯಾಟ
ಜಯದ ತಬಕದಲ್ಲಿರತಕ್ಕಂಥ ತಂಡ 100ಕ್ಕೆ 99% ಈಗ ಜಯವನ್ನು ಕಾಣುವ ನಿಟ್ಟಿನಲ್ಲಿ ಟೌನ್ ಕಂಡುಕೊಳ್ಳುವುದರ ಮುಖಾಂತರವಾಗಿ ಜಾಮಿಯಾ ಟ್ರೋಫಿಯನ್ನು ಪಡ್ಕೊಳ್ತಾ ಇದೆ. ಟೌನ್ ಬ್ಲೂ ರೀಫ್ ಈ ಬಾರಿಯ ಜಾಮಿಯಾ ಟ್ರೋಫಿ 2025 ಚಾಂಪಿಯನ್ ಪಟ್ಟ. ಟೌನ್ ಬ್ಲೂ ರೀಫ್ ಚಾಂಪಿಯನ್ ಪಟ್ಟವನ್ನು ಪಡ್ಕೊಳ್ತಾ ಇದೆ.